ಧರ್ಮಸ್ಥಳ ಬುರುಡೆ ಕೇಸ್ನ ತನಿಖೆ ರೋಚಕ ಘಟ್ಟಕ್ಕೆ ಬಂದು ತಲುಪಿದೆ. ಇವತ್ತು ಕೂಡ ವಿಚಾರಣೆ ಮೇಲೆ ವಿಚಾರಣೆ ನಡೆಯಿತು. ಸೌಜನ್ಯ ಮಾವ ವಿಠಲಗೌಡನನ್ನ ವಿಚಾರಣೆ ಮಾಡಲಾಯಿತು. ಎಸ್ಐಟಿ ತನಿಖೆಯನ್ನು ದುರ್ಬಲಗೊಳಿಸುವಂತ ಯತ್ನ ಆಗ್ತಿದೆ ಅಂತ ತಿಮರೋಡಿ ಆರೋಪ ಮಾಡಿದ್ದಾರೆ. ಬುರುಡೆ ಗ್ಯಾಂಗ್ನ ತೀವ್ರ ವಿಚಾರಣೆ ನಡೆಸಿದ ಎಸ್ಐಟಿ ನಿನ್ನೆ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8:30ರವರೆಗೆ ವಿಚಾರಣೆ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಎಸ್ಐಟಿ ತನಿಖೆ ರೋಚಕ ಘಟ್ಟಕ್ಕೆ ಬಂದಿದೆ. ಬುರುಡೆ ಹಿಂದಿನ ರಹಸ್ಯ ಕೆದಕೋಕೆ ತನಿಖೆ ನಡೆಸಲಾಗ್ತಿದೆ. ನಿನ್ನೆಯೂ ಕೂಡ 5ರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದರು. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ಸೌಜನ್ಯ ಮಾವ ವಿಠಲಗೌಡ, ಆಪ್ತ ಪ್ರದೀಪ್ ಹಾಗೂ ಯೂಟ್ಯೂಬರ್ ಅಭಿಷೇಕ್ನನ್ನ ವಿಚಾರಣೆ ಮಾಡಲಾಯಿತು. ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8:30ರವರೆಗೂ ವಿಚಾರಣೆ ನಡೆಸಿದರು. ನಿನ್ನೆಯೂ ಕೂಡ ಸೌಜನ್ಯ ಮಾವ ವಿಠಲಗೌಡ ವಿಚಾರಣೆ ನಡೆಯಿತು. ಕಳೆದ 2 ದಿನಗಳು ವಿಠಲಗೌಡನನ್ನ ಎಸ್ಐಟಿ ವಿಚಾರಣೆಗೆ ಕರೆದಿರಲಿಲ್ಲ. ಮೊನ್ನೆ ಆಪ್ತ ಪ್ರದೀಪ್ ಬೆಳ್ತಂಗಡಿ ಕೋರ್ಟ್ನಲ್ಲಿ ಬಿಎನ್ಎಸ್ಎಸ್ 183ರ ಅಡಿ ತನ್ನ ಹೇಳಿಕೆ ದಾಖಲಿಸಿದ್ದ. ಇದರ ಬೆನ್ನಲ್ಲೇ ವಿಠಲಗೌಡನ ವಿಚಾರಣೆ ನಡೆಸಲಾಯಿತು. ಯೂಟ್ಯೂಬರ್ ಅಭಿಷೇಕ್ ಮತ್ತೆ ಎಸ್ಐಟಿ ವಿಚಾರಣೆಗೆ ಹಾಜರು. ಆತ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ 9ನೇ ದಿನ ಹಾಗೂ ಜಯಂತ್ 10ನೇ ದಿನದ ವಿಚಾರಣೆ ಎದುರಿಸಿದ್ರು. ಇನ್ನು ಯೂಟ್ಯೂಬರ್ ಅಭಿಷೇಕ್ನನ್ನ ಮತ್ತೆ ವಿಚಾರಣೆ ಮಾಡಲಾಗಿದೆ. ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಕಚೇರಿಯಲ್ಲಿ ನಿನ್ನೆ ವಿಚಾರಣೆ ಮಾಡಿ ವಿಡಿಯೋ ಮಾಡಿದ್ದರ ಬಗ್ಗೆ ಮಾಹಿತಿ ಪಡೆದರು. ಎಸ್ಐಟಿ ತನಿಖೆಯನ್ನ ದುರ್ಬಲಗೊಳಿಸುವ ಯತ್ನವಾಗ್ತಿದೆ. ಪ್ರತಿಭಟನೆ ಎಚ್ಚರಿಕೆ ನೀಡಿದ ಮಹೇಶ್ ತಿಮರೋಡಿ. ಎಸ್ಐಟಿ ತನಿಖೆಯನ್ನ ದುರ್ಬಲಗೊಳಿಸುವ ಪ್ರಯತ್ನ ಆಗ್ತಿದೆ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಗಂಭೀರ ಆರೋಪ ಮಾಡಿದ್ದಾರೆ. ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದರು. ಇವತ್ತು ಅವರ ಮನಸ್ಸನ್ನು ಹಾಳು ಮಾಡುವಂತ ಒಂದು ದುಷ್ಟ ಶಕ್ತಿಗಳ ಹುನ್ನಾರವನ್ನು ಮೆಟ್ಟಿ ನಿಲ್ಲಕ್ಕೋಸ್ಕರ ಆ ಎಸ್ಐಟಿಗೆ ಒಂದು ಪ್ರಬಲವಾದ ಶಕ್ತಿಯನ್ನು ಕೊಡಬೇಕು. ನಾವು ಕೂಡ ರಾಜ್ಯಾದ್ಯಂತ ಒಂದು ಕರೆಯನ್ನು ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆದಷ್ಟು ಬೇಗ ನಾವು ಸಮಯವನ್ನು ಕೂಡ ದಿನವನ್ನು ಕೂಡ ನಿಗದಿ ಮಾಡ್ತೇವೆ. ಏನು ಮಹಾತ್ಮ ಗಾಂಧೀಜಿಯವರ ಶಾಂತಿ ಮಂತ್ರ ಇದೆಯೋ ಅದೇ ರೀತಿ ನಾವು ಕೂಡ ಮೌನ ಪ್ರತಿಭಟನೆಯನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಲಕ್ಷಾಂತರ ಜನರು ಸೇರಿ ಮಾಡಲಿಕ್ಕಿದ್ದೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಸಿದ್ದರಾಮಯ್ಯ ವಿರುದ್ಧ ಅವಹೇಳನ ಮಾಡಿ ಪೋಸ್ಟ್ ಹಾಕಿದ್ದವರನ್ನ ಬಂಧಿಸಿದ್ರಿ. ಸಮೀರ್ ಸೇರಿ ಅನೇಕರು ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ. ಇನ್ನು ಯಾಕೆ ಬಂಧಿಸಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಈ ಷಡ್ಯಂತ್ರದಲ್ಲಿ ಪರದೆಯ ಹಿಂದಗಡೆ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ಈ ಷಡ್ಯಂತ್ರ ಹೊರಗಡೆ ಬಂದ್ರೆ ಕಾಂಗ್ರೆಸ್ಸಿನ ನಿಜವಾದ ಬಣ್ಣ ಬಯಲಾಗ್ತದೆ ಅಂತ ಹೇಳಿ ಇವರೇನೋ ಆರೋಪಿಗಳಿದ್ದಾರಲ್ಲ, ಇವರೆಲ್ಲ ತಲೆ ಬುರುಡಿ ತಂದು ಕೊಟ್ಟಿನಿ ಅಂತ ಹೇಳಿದವ, ಸಮೀರ್ ಅನ್ನೋ ವಿಡಿಯೋ ಮಾಡಿದವ, ಮತ್ತೊಬ್ಬರು ಯಾರಿದ್ದಾರೆ, ಇವ್ರ ಹೆಸರು ಹೇಳಕ್ಕೂ ನನಗೆ ಇಚ್ಛೆ ಇಲ್ಲ. ಇವರು ಒಬ್ಬರನ್ನೂ ಅರೆಸ್ಟ್ ಮಾಡದೇ ಇರಲಿಕ್ಕೆ ಏಕೈಕ ಕಾರಣ ಅಂತಂದ್ರೆ ರಾಜ್ಯ ಮತ್ತು ನಮ್ಮ ರಾಜ್ಯದ ಹೊರಗಡೆಯಿಂದ ಷಡ್ಯಂತ್ರ ಇದಕ್ಕಾಗಿದೆ. ಈ ಷಡ್ಯಂತ್ರದಲ್ಲಿ ಕೆಲವು ಪ್ರಮುಖ ವ್ಯಕ್ತಿಗಳಿದ್ದಾರೆ. ಆ ಷಡ್ಯಂತ್ರ ಹೊರಗೆ ಬಂದರೆ ಕಾಂಗ್ರೆಸ್ಸಿನ ಪೂರ್ಣ ಬಯಲಾಗ್ತದೆ, ಬಣ್ಣ ಬಯಲಾಗ್ತದೆ ಅನ್ನುವ ಏಕೈಕ ಕಾರಣಕ್ಕೆ ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅನ್ನುವಂತ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಇಂದು ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಕಚೇರಿಗೆ ಮೊಹಂತಿ ಭೇಟಿ. ಇದೆಲ್ಲದರ ನಡುವೆ ಇವತ್ತು ಎಸ್ಐಟಿ ಮುಖ್ಯಸ್ಥರಾಗಿರುವ ಡಿಐಜಿ ಪ್ರಣಬ್ ಮೊಹಂತಿ ಬೆಳ್ತಂಗಡಿಯಲ್ಲಿರುವ ಕಚೇರಿಗೆ ಭೇಟಿ ನೀಡಲಿದ್ದಾರೆ. ಭಾನುವಾರವಾಗಿದ್ದರೂ ಬೆಳಗ್ಗೆ 11ಕ್ಕೆ ಆಗಮಿಸಲಿರುವ ಮೊಹಂತಿ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಲಿದ್ದಾರೆ. ಈವರೆಗಿನ ತನಿಖೆಯ ಮಾಹಿತಿ ಪಡೆಯಲಿದ್ದಾರೆ. ಜೊತೆಗೆ ಮುಂದೆ ತನಿಖೆ ಹೇಗೆ ನಡೆಯಬೇಕೆಂದು ನಿರ್ದೇಶನ ಕೊಡುವ ಸಾಧ್ಯತೆ ಇದೆ. ಅಲ್ಲದೆ ಅವಶ್ಯಕತೆ ಬಿದ್ದರೆ ಬುರುಡೆ ಗ್ಯಾಂಗ್ ಅನ್ನ ವಿಚಾರಣೆಗೆ ಕರೆಯಬಹುದು ಎನ್ನಲಾಗ್ತಿದೆ. ಅಶೋಕ್, ಟಿವಿ9 ದಕ್ಷಿಣ ಕನ್ನಡ.